ಜ್ಞಾನ ಕಲಿಕೆ ಎಂದರೆ ಮಾನವನ ಸಾಮರ್ಥ್ಯದಲ್ಲಿ ಆಗುವ ಬದಲಾವಣೆ. ಇದು ಕೇವಲ ಬೆಳವಣಿಗೆಯ ಪ್ರಕ್ರಿಯೆಯಿಂದ ಮಾತ್ರ ಉಂಟಾಗದೆ ಮತ್ತು ಪ್ರಯತ್ನದಿಂದ ಉಳಿಸಿಕೊಳ್ಳಬಹುದಾದ ಬದಲಾವಣೆ ಆಗಿದೆ. ಜ್ಞಾನ ಅವರ ಸಂಚಿತ ಕಲಿಕೆಯ ಮಾದರಿಗಳು: ಸಂಜ್ಞಾ ಕಲಿಕೆ, ಮೊದಲ ಹಂತದಲ್ಲಿ ಕೇಳಬಹುದಾದ ಕಲಿಕೆ ಸಂಜ್ಞಾ ಕಲಿಕೆ, ಉದ್ದೀಪನ ಅನುಕ್ರಿಯೆಯ ಕಲಿಕೆ, ಸರಣಿ ಕಲಿಕೆ, ಸಹಚರ್ಯ ಕಲಿಕೆ, ಬಹು ವಿಭೇದೀಕರಣದ ಕಲಿಕೆ, ಪರಿಕಲ್ಪನಾ ಕಲಿಕೆ. ಪರಿಕಲ್ಪನಾ ಕಲಿಕೆಯಲ್ಲಿ ಇನ್ನೋರ್ವ ಮನೋವಿಜ್ಞಾನಿಯಾದ ಬ್ರೂನರ್ ಪರಿಕಲ್ಪನಾ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ನಿಯಮಗಳು ಅಥವಾ ತತ್ವಗಳ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ ಕೊನೆಯ ಹಂತ ಎಂದು ಹೇಳಬಹುದು. ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನ. ನಿರಂತರ ಮೌಲ್ಯಮಾಪನ ಎಂದರೆ ತರಗತಿಯ ಪ್ರಾರಂಭದಿಂದ ತರಗತಿಯ ಕೊನೆಯವರೆಗೆ ನಡೆಯುವ ಮೌಲ್ಯಮಾಪನದ ಪ್ರಕ್ರಿಯೆ ಆಗಿದೆ. ಮೌಲ್ಯಮಾಪನವನ್ನು ಬೋಧನೆಯ ಪೂರ್ವದಲ್ಲಿ, ಬೋಧನಾ ಅವಧಿಯಲ್ಲಿ ಮತ್ತು ಬೋಧನೆಯ ನಂತರ ಮಾಡುವುದಾಗಿದೆ. ವ್ಯಾಪಕ ಮೌಲ್ಯಮಾಪನ. ವ್ಯಾಪಕ ಮೌಲ್ಯಮಾಪನ ಎಂದರೆ ಪಠ್ಯ ವಿಷಯವನ್ನು ಮಾತ್ರ ಪರಿಗಣಿಸದೆ ಪಠ್ಯೇತರ ವಿಷಯಗಳನ್ನು ಪರಿಗಣಿಸಿ ಮೌಲ್ಯಮಾಪನ ಮಾಡುವುದಾಗಿದೆ. ಮೌಲ್ಯಮಾಪನದ ವಿಧಗಳು: ಸಂಕಲನಾತ್ಮಕ